ಹಾ ಏನ್ ಬೇಕು ಇಲ್ಲಿ ನೋಡು ಹಿಡಿ ಚೇತು ಹಿಡಿ ಹಂಬ ಏನವದ ಏನ ಹಂಬ ಅಯ್ಯಪ್ಪ ಅಣ್ಣ ಕಲಿಯತ್ತಾರ ಇವ್ರು ಅಣ್ಣ ಕಲಿಯಾಕತ್ತಾರ ಇವ್ರು ತೋ ಏನ ಶಂಬರ್ ಕಾಲಸ್ತಾರನ ಕುಂದ್ರಲ್ಲ ಏನದು ಅದೇನಮ್ಮ ತೋ ತೋ ಏನಿದ ಅಮ್ಮ ಹೋಯವ್ವ ಅಯ್ಯವ್ವ ನನ್ನ ಮಗಳು ಮಾರೇ ಏನ್ ಹೇಳ ಏನ್ ಮಾಡುದು ಚರ ಏನ್ ಮಾಡೋದಮ್ಮ ಎಲ್ಲಿ ಹತ್ತುದಿನ ಎಲ್ಲಿ ಅದ ಏನ್ ಮಾಡೋದ ಅಪ್ಪಾಜಿ ಏನ್ ಮಾಡೋದು ಏನ್ ಮಾಡೋದು ಕಡ್ಡಿ ನೋಡ್ರಿ ಕಡ್ಡಿ ಚರ ಕಡ್ಡಿನಿ ಐ ಕಡ್ಡಿ ಕಡ್ಡಲ್ಲ ಇದು ಎಮ್ಮೆ ಅನ್ಕೋತ ಬರತೈತಿ ನಮ್ಮ ತಂಗಿ ಎಮ್ಮೆ ಅಮ್ಮ ಏನದ ಬೂ ಹೇಳಿದ್ ಬೂ ತಕೋ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇದು ಬುಧವಾರದ ಲಾಗ್ ಐತೆ ನೋಡ್ರಿ. ಈಗ ಹಿಂದುಳಿದ ನೋಡ್ದಂಗೆ ನಮ್ಮ ಚೈತು ಮುಂಜಾನೆ ಎದ್ಬಿಟ್ಟು ಒಟ್ಟ ಹಿಂಗೆ ನಾವು ಕೆಲಸ ಮಾಡೋಕೆ ಆಡಂಗಿಲ್ಲ. ಅಲ್ಲಿ ಹೊರಗೆ ಕಟ್ಟಿ ಕುಂದಿರ್ಸ್ಬಿಟ್ಟು ಅಂದ್ರೆ 1 ಅವರ್ ತನಕ ಆರಾಮ್ ಕುಂದಿರ್ತಾಳ್ರಿ. ಅಲ್ಲಿ ಕಟ್ಟಿಗೆನ ಕಡಿಮೆ ಅಲ್ಲೇ ಆಟ ಆಡ್ತಾಳು, ಕುಂದಿರ್ತಾಳ್ರಿ. ಏನು ಟೆನ್ಷನ್ ಇಲ್ಲ, ಆರಾಮ್ ಆಡ್ತಾಳಕ್ಕೆ. ಅದಾದ್ಮೇಲೆ ಎಲ್ಲ ಮನೇನ ಕೆಲಸ ಎಲ್ಲ ಮುಗಿಸ್ಕೊಂಡು 11 ಗಂಟೆ ಅದಾಗಿತ್ತು ರೀ ಟೈಮ. ಶೇಂಗಾ ಹುರಿಯತ್ತೇನೆ ರೀ. ನಾ ಇಲ್ಲಿ ಹೆಚ್ಚು ಕಡೆ ಹಾಲು ಕಾಯಿಕಿಟ್ಟಿದ್ನಿ. ಸೀತಾಪಪ್ಪಳಕಾಯಿ ನೋಡ್ರಿ, ಚೆನ್ನಾಗಿತ್ತು ಕಾಯಿ, ರುಚಿನೂ ಐತಿ. ಈ ಸಜನ ಅಲ್ಲಟ್ಟು ನಾನು ಅನ್ಕೋತೀನಿ. ಅಂದ್ರೆ ಮಾನವಮಿ ಟೈಮ್ದಾಗ ಹೆಚ್ಚಾಗಿ ಸೀತಾಪಪ್ಪಳಕಾಯಿ ಬರ್ತಿರ್ತಾವೆ. ಈ ಟೈಮ್ದಾಗ ಇರಂಗಿಲ್ಲ ಕಡೆ, ಆದರೂ ಬಂದವ್ರಿ ಅವು ಕಾಯಿ. ಅಲ್ಲಿ ಯಾರು ಹೊಲ್ದಾನ ತಂದ್ಕೊಟ್ಟಾರ ನಮಗೂ. ರುಚಿ ಅದಾವ ಅವೆಲ್ಲ. ನಾ ಈ ಸಜನ್ದಾಗ ಸಜನ್ ಇರ್ಲು ಟೈಮ್ದಾಗ ಕಾಯಿ ಆಗ್ಯಾವನ ರುಚಿ ಇರೈತಿ ಅಂತ ಅಂದ್ಕೊಂಡಿದ್ನಿ. ಆದರೂ ರುಚಿ ಅದಾವೆ. ಅದಾದ್ಮೇಲೆ ನಮ್ಮ ಟೇಲರ್ ಅವ್ರು ಬೆಂಗ್ಳೂರು ಹೋಗಾರಿದ್ರು. ಹೀಗಾಗಿ ಅವ್ರಿಗೆ ಒಂದು ಸ್ವಲ್ಪ ಡಬ್ಬಿ ಮಾಡೋಕೆ ಎಲ್ಲ ಬುತ್ತಿ ಮಾಡಿದ್ರು. ನಾವೀಗ ಶೇಂಗಾ ಹುರಿದ ಉಂಡೆ ಮಾಡಿ ಅದಾದ್ಮೇಲೆ ಎಲ್ಲ ಡಬ್ಬಿ ಮಾಡಿ ರೆಡಿ ಮಾಡಿದ್ವಿ ನೋಡ್ರಿ. ಈಗ ಸಾಯಂಕಾಲ 6 ಗಂಟೆಗೆ ಬಸ್ ಐತ್ರಿ ಇಲ್ಲಿ. ಅವರು ಮತ್ತು ನಮ್ಮ ಮನೆ ಬಳಿ ಹುಡುಗಂದ ಚಾರು ಚೈತು ಅವ್ರನ್ನ ಕಳಿಸ್ಬಿಡಾಕ ಹೊಂಟಾರ್ರಿ. ಇಡ್ಬೇಕಂದ್ರೆ ಸಾವ್ಕಾಸ ಅವ್ರು ಹೋಯ್ ಫೋನ್ ಹಚ್ರಿ ಮುಂಜಾನೆ. ಇವರೆಷ್ಟರು ಅವ್ರನ್ನ ಕಳ್ಸಾಕ ಹೊಂಟ್ರಿ ನೋಡ್ರಿ. ಹೋಗುತ್ತಾನ ರೆಡಿ ಮಾಡಿದ್ದೀವ್ರಿ. ಆದ್ರೆ ಹೋಗೋ ಟೈಮ್ದಾಗ ದುಕಾನ ತಳಕ್ಕಾಗಲಿಲ್ಲ. ಅಂದ್ರೆ ಯಾವಾಗೂ ಬಿಟ್ಟಿಲ್ರಿ ಅವ್ರು ನಮ್ಮನ್ನ. ಒಂದು 6 ವರ್ಷ ಆಯ್ತು ರೀ ಎಲ್ಲರೂ ನಾವು ಕೂಡಿದ್ದ. ಹೀಗಾಗಿ ಹೋಗಕತ್ತಾರ. ನಮಗೊಂದು ಸ್ವಲ್ಪ ತಡ್ಕೊಳಕ್ಕಾಗಲಿಲ್ಲ. ನಮ್ಮ ತಂಗಿನೂ ಯಾವಾಗ ಬಿಟ್ಟಿಲ್ಲ. ಆಕಿನೂ ಅವ್ರದ್ದು ಮದುವೆ 3 ವರ್ಷ ಆಯ್ತು. ಈಗ ಯಾವಾಗೂ ಬಿಟ್ಟಿಲ್ಲ ಆಕಿನೂ. ಆಕೆ ಮುಂದೆ ತಳಕ್ಕಾಗಲ್ಲ ಒಳಗೆ ಬಿಟ್ಟಿಟ್ರೊಮ್ಮೆ. ಏನು ಮಾಡಕ್ಕೆ ಬರ್ದಿಲ್ಲ ರೀ. ಟೈಮ್ ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇಕಾಗೈತಿ. ಆಯ್ತು ನೋಡ್ರಿ. ಹೋದ್ರವಾಗ ಚಾರೋಗ ಚೈತುಗೆ ನಾನು ಸ್ವಲ್ಪ ಅಷ್ಟೊಂದು ಗೊತ್ತಾಗಂಗಿಲ್ಲ ರೀ. ನಮ್ಮ ಪಪ್ಪ ಬಿಟ್ಟು ಹೊಂಟಾನ ಅನ್ನೋದು ಅಷ್ಟು ತಿಳಿಯಂಗಿಲ್ಲ. ಆದರೂ ಒಂಚೂರು ಹಾಳಾತಂತ್ರಿ ಬಸ್. ನಾನು ಬಸ್ ನೋಡಿ ಹೋಗ್ಕೊಂಡು ನಾನು ಅಂತಂದ ಹಂಗೆ ರಂಬಿಸಿ ಕರ್ಕೊಂಬಂದಾರ ನಮ್ಮ ಮನೆಯವ್ರದು. ಅವ್ರು ಹೋದಾದ್ಮೇಲೆ ಒಂದು ಅರ್ಧ ತಾಸು ನಾನು ಕೈಯನ್ನು ಮಾಡೋಕ್ಕಾಗಲಿಲ್ಲ. ನಮ್ಮ ಕೈ ಕಾಲ ಆಡಲಿಲ್ಲ. ಸುಮ್ಮನೆ ಕುಂತು ಬಿಟ್ಟು ಅವ್ರನ್ನ ನೆನೆಸ್ಕೊಂತ
ಅದಾದ್ಮ್ಯಾಗ ನಾನು ಸಾರಿ ಫೋಲ್ಡಿಂಗ್ ಇದ್ದು ರೀ ಮಧ್ಯಾಹ್ನ ಕುಚ್ಚು ಕಟ್ಟಿದ್ದು ನಾನು ಒಂದು ಸಾರಿದು ಇನ್ನು ಕುಚ್ಚು ಕಟ್ಟೋದು ವೀಡಿಯೋ ಶೇರ್ ಮಾಡ್ಕೊಂಡಿಲ್ಲ ರೀ ನಾ ಇಲ್ಲಿ ತೋರಿಸ್ತೇನೆ ರೀ. ನಾ ಇದೇ ಸಾರಿಗೇನೋ ಕುಚ್ಚು ಕಟ್ಟಿದ್ದು. ಕುಚ್ಚು ಕಟ್ಕೊಂಡಾದ್ಮ್ಯಾಗ ಫೋಲ್ಡಿಂಗ್ ಮಾಡತ್ತೇನೆ ರೀ ಸಾಯಂಕಾಲ ಅವ್ರು ಹೋಗೋದ್ರಾಗ ಎಲ್ಲ ಕೆಲಸ ಮುಗಿಸ್ಕೊಂಡನ ಪೂರ್ತಿ ಅವ್ರು ಹೋಗೋ ಟೈಮ್ದಾಗ ಏನೂ ಮಾಡಬಾರ್ದು ಅಂದನ ಅಂದ್ಕೊಂಡನ ಮುಂಚೆನೇ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ ರೀ ಮಧ್ಯಾಹ್ನ ಹಿಡ್ಕೊಂಡನ. ಅವ್ರು ಹೋಗಾಗನ ಎಲ್ಲ ಕಸ ಗುಡಿಸ್ಕೊಂಡು ಬಾಂಡೆ ತೊಳ್ಕೊಂಡು ಎಲ್ಲ ಮುಗಿಸ್ಕೊಂಡು ಪೂರ್ತಿ ಅವ್ರು ಹೋಗಾಗ ಅಂಗಡಿಯಾಗಾಗಲಿ ಮನ್ಯಾಗಾಗಲಿ ದೇವ್ರ ದೀಪ ಹಚ್ಕೊಂಡು ಅವ್ರನ್ನ ಕಳಿಸ್ಕೊಡ್ಬೇಕಂತಂದ ಎಲ್ಲ ಕೆಲಸ ಮುಗಿಸ್ಕೊಂಡನ ದೀಪ ಅದು ಹಚ್ಚಾದ್ಮ್ಯಾಗನ ಅವ್ರು ಹೋಗಿದ್ರಿ. ಅವ್ರು ಹೋದಾದ್ಮ್ಯಾಗನ ನಾ ಏನಿಲ್ಲ ರೀ ಒಂದು ತಾಸು ತನಕ ಏನೂ ಮಾಡೋಕ್ಕಾಗಲಿಲ್ಲ. ಅದಾದ್ಮ್ಯಾಗ ನಮ್ಮ ಮನೆಯವ್ರು ಕಳಿಸಿ ಬಂದ್ಮ್ಯಾಗ ಹುಡುಗರು ಬಂದ್ಮ್ಯಾಗ ಮತ್ತು ನಾವು ಸ್ವಲ್ಪ ಇದಾದ್ರು ಹುಡುಗರು ಬರೋ ತನಕ ಇಬ್ಬರು ಹೊಳ್ಕೋತನ ಕೂತ್ಬಿಟ್ಟಿದ್ವಿ. ಆಮ್ಯಾಗ ಅವರು ಹುಡುಗರು ಬಂದ್ಮ್ಯಾಗ ಮತ್ತು ಪೈಲೆದಂಗೆ ಒಂದು ಸ್ವಲ್ಪ ನಾವು ಚೂಡ ಅದು ತಿಂದಾದ್ಮ್ಯಾಗ ಅಂಗಡ್ಯಾಗ ಹೋಗಿ ಫೋಲ್ಡಿಂಗ್ ಮಾಡತ್ತೀನಿ ರೀ ನಾ ಇಲ್ಲಿಗೆ. ಇವು 2 ಸ್ಯಾರಿ ಫೋಲ್ಡಿಂಗ್ ಅದಾವ್ರಿ ನಾಳೆ ಕೊಡಬೇಕು. ಬುಧವಾರದ್ದು ಹೋಗತ್ತೆ ಏನಿಲ್ಲ ರೀ ಗುರುವಾರ ದಿವಸ ಕೊಡೋದದಾವ್ರಿ ಅವು ಫೋಲ್ಡಿಂಗ. ಏನೋ ಫಂಕ್ಷನ್ ಐತೆ ಕಾಣ್ತೈತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಅದಾದ್ಮ್ಯಾಗ ನಮ್ಮ ಎಲ್ಲಿ ನಿಂತ ನೋಡ್ರಿ ಹುಡುಗ ವಿಡಿಯೋದೊಳಗೆ ಒಟ್ಟು ಕನಸ್ಕೊಳಕ್ಕೆ ಇಷ್ಟಪಡಂಗಿಲ್ಲ. ನೋಡಿರ್ಬೋದು ರೀ ನೀವು ಆಗಲಿ ನಮ್ಮ ಟೇಲರ್ ಅವ್ರನ್ನ ಕಳ್ಸಕ್ಕೆ ಹೋಗೋ ಟೈಮ್ ಒಳಗೆ ಮುಖಕ್ಕೆ ಬ್ಯಾಗ್ ಹಿಡ್ಕೊಂಡಾನ್ರಿ. ಅದಕ್ಕೆ ನೀ ಏನು ದೊಡ್ಡ ಸುಂದರಿಲ್ಲ ತೆಗಿಪ್ಪ ನಾವು ಹೆಣ್ಮಕ್ಳು ಹೇಗೆ ಮಾಡ್ತೀವಿ ವಿಡಿಯೋ ಅನ್ನೋಲ್ಲ ಸುಮ್ಮಾದ್ರೀಗ. ನೀವು ನೋಡಿರಿ ಇಲ್ಲಿ ನಾ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿರಿ. ಆಮ್ಯಾಗ ಈ ಫ್ರಂಟ ಪ್ಲೇಟ್ ಮಾಡ್ಕೊಳತ್ತೇನೆ ನೋಡಿರಿ ನಾ ಇಲ್ಲಿ. ನಾ ಹೆಚ್ಚಾಗಿ ಮೆಜರ್ಮೆಂಟ ಹಿಂಗೆ ನಮ್ಮ ಮೈ ಮ್ಯಾಗ ಹಿಡ್ಕೊಂಡು ನೋಡ್ತಿರ್ತೇನೆ ರೀ. ಹಂಗೂ ಮಾಡ್ಬೋದು ರೀ ಇಲ್ಲಂತಲ್ಲ. ಆದ್ರೂ ನಮ್ಮ ಸೈಜಿಗೆ ಇದ್ರಂದ್ರೆ ಅವ್ರು ನಮ್ಮಷ್ಟನೇ ಇದ್ರಂದ್ರೆ ನಾ ಹಿಂಗೆ ಮೈ ಮ್ಯಾಗ ಹಿಡ್ಕೊಂಡು ನೋಡಿರ್ತೀನಿ ರೀ. ನಮಗೆ ದಪ್ಪ ಇದ್ರಂದ್ರೆ ಒಂದು ಸ್ವಲ್ಪ ದೊಡ್ಡ ಪ್ಲೇಟ್ ಇಟ್ಕೊಂಡು ಕೆಳಗಿಟ್ಟು ನೋಡ್ತಿರ್ತೀನಿ ರೀ. ಪ್ಲೇಟಿಂಗ್ ಮಾಡ್ತೇನೆ ರೀ ಸಾರಿನ. ಈಗ ಮಾಡತ್ತೇನೆ ರೀ. ಈಗ ಒಂದು ಏನಿಲ್ಲಂದ್ರೆ ಒಂದು 10-12 ಸೀರೆ ಮಾಡಿರ್ಬೋದು ರೀ ಇವಾಗ ನಾನು. ಯಾವ ಪ್ರಾಬ್ಲಮ್ ಅಂತೂ ಆಗಿಲ್ಲ ರೀ. ಯಾವ ಸರಿಯಾಗಿಲ್ಲ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ಯಾವ ಪ್ರಾಬ್ಲಮ್ ಬಂದಿಲ್ಲ. ಎಲ್ಲ ಚಲೋ ಆಗ್ಯಾವ ರೀ. ಇದನ್ನ ಯಾರೂ ನನಗೆ ಹೇಳಿಕೊಟ್ಟಿಲ್ಲ, ನಾನು ಸ್ವಂತ ಮಾಡೋಕ್ಕಿದ್ದಿದ್ದು ರೀ ಇದು. ಯಾವುದಾದ್ರೂ ಆಲ್ಮೋಸ್ಟ್ ಕೆಲಸನ ಯಾವುದೂ ಯಾರ ಕೈಲಿ ಹೇಳಿಸ್ಕೊಂಡೇ ಇಲ್ಲ ರೀ. ಸಾರಿ ಕುಚ್ಚು ಕಟ್ಟೋದು ಹೇಳಿಸ್ಕೊಂಡಿಲ್ಲ ರೀ. ಆಮ್ಯಾಗ ಈ ಪ್ಯಾಂಟ್ ಹೊಲಿದು ಅದು ಡ್ರೆಸ್ ಹೊಲಿದು ಅದು ಒಂಚೂರು ನಮ್ಮ ಟೇಲರ್ ಸ್ವಲ್ಪ ಹೇಳ್ಯಾರ ಇಲ್ಲಂತಲ್ಲ. ಅಂದರೂ ಭಾಳ ಹೇಳಿಸ್ಕೊಳಕ್ಕೆ ಹೋಗಿಲ್ಲ ರೀ. ಹಿಂಗೆ ಕಲಿಯಬೇಕು, ನಾ ಕಲಿತನ ಮಾಡಬೇಕು ಅಂತಂದು ಯಾವುದೂ ಮಾಡಿಲ್ಲ. ಸ್ವಲ್ಪ ಹೇಳಿಸ್ಕೊಂಡು ಮಾಡೀನಿ. ಆಮೇಲೆ ಈ ಮಿಷಿನ್ ವರ್ಕ್ ಅದು ಆದ್ರೂ ಸ್ವಲ್ಪ ಮೇಡಮ್ ಅವ್ರು ಮಾಡೋದು ನೋಡಿ ಆಮ್ಯಾಗ ಅವ್ರು ಒಂದು ಸ್ವಲ್ಪ ಹೇಳಿಕೊಟ್ಟಾರ ರೀ. ಅದ್ರ ಮ್ಯಾಗ ಮಿಷಿನ್ ವರ್ಕ್ ಮಾಡತ್ತೇನೆ ಈಗ. ಹ್ಯಾಂಡ್ ವರ್ಕು ಬರ್ತೈತೆ ರೀ ಇಲ್ಲಂತಲ್ಲ. ಒಟ್ಟು ಹಿಂಗೆ ಹಾಕಬೇಕಂತ ಬತ್ತಂದ್ರೆ ಹಾಕ್ತೇನೆ ಅನ್ನೋದು ಮಾತ್ರ ಐತೆ ರೀ. ಅಷ್ಟು ನಾನು ಅಂತಿಲ್ಲ ಟ್ಯಾಲೆಂಟ. ನಾವು ಕಲಿತಿದ್ದೆ ಅನ್ಕ ಎಲ್ಲಿ ಹೋಗಂಗಿಲ್ಲ ರೀ. ನಾವು ಏನೋ ಒಂದು ಸ್ವಲ್ಪ ನಮ್ಮ ತೆಗಿದಿದ್ದು ರೊಕ್ಕ ನಮ್ಮದೇನೋ ಸ್ವಲ್ಪ ಹೆಚ್ಚು ಕಡಿಮೆ ಯಾರು ಇಸ್ಕೋಬೋದು ಮಾಡ್ಬೋದು. ಆದ್ರೆ ನಾವು ಕಲ್ತಿದ್ದು ವಿದ್ಯೆ ಅನ್ಕ ಯಾರೂ ಅಳ್ಸೋಕ್ಕಾಗಂಗಿಲ್ಲ. ಅದೊಂದು ಇತ್ತಂದ್ರೆ ನಾವು ಮಾಡಿ ಅದೊಂದು ಕೆಲಸ ಮಾಡಿ ಬದುಕ್ತೀವಿ ಅನ್ನೋ ಧೈರ್ಯ ನಮ್ಮಲ್ಲಿ ಇರ್ತೈತಿ. ಆಮ್ಯಾಗ ಈ ಹುಡುಗಂದ ಮದುವೆದು ಮಾತಾಡ್ತಿದ್ರು ನೋಡಿರಿ. ಅವ್ರ ಮನ್ಯಾಗ ಒಂದು ಸ್ವಲ್ಪ ಹೆಣ್ಮಕ್ಳು ಇಲ್ಲರಿ, ಅಜ್ಜಿ ಅವರು ಇದ್ದರು. ಅವ್ರ ಮನೆ ತೀರಿ ಹೋದರು. ಹಿಂಗಾಗಿ ಅವಂದು ನೀನು ಮದುವೆ ಮಾಡ್ಕೊ ಸುಮ್ಮನೆ ಅಜ್ಜ ಊಟದ್ದು ಗೂಳಕತ್ತೈತೆ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳತ್ತಿದ್ರು. ಹಂಗೆ ಹೆಣ್ಣು ತೋರಿಸ್ತಾನೆ ಆದ್ರೆ ಮಾಡ್ಕೊಳತ್ತಂದು ಹೇಳತ್ತಿದ್ರೆ. ನೋಡ್ರಿ ತಂದೇವ ಹೇಳತ್ತಿದ್ದೆ. ಅಂದ್ರೆ ಅವ್ರ ರಿಲೇಟಿವ್ ಒಂದು ಹುಡುಗಿ ಇತ್ತು ರೀ. ಅದೇನೋ ಅವ್ರು ಕೊಡ್ತಲ್ಲ ಅಂದ್ರತ್ತ ಅವ್ರಿಗೆ ನಾ ಹೇಳ್ಕೊತಂತಂದು ನಮ್ಮ ಮನೆಯವ್ರನ್ನ ಅಂದಾರೆ. ಅವ್ರವ್ರನ್ನ ರಿಲೇಟಿವ್ ಒಳಗೆ ಕೊಟ್ಟಿಲ್ಲ ಅಂದ್ರೆ ಇವ್ರು ಹೇಳ್ಕೊಂಡ್ರೆ ಹೆಂಗೆ ಕೊಡ್ತಾರವರು. ಅದೇನು ಬೇಡ ಎಲ್ಲರೂ ಹೊರಗೆ ನೋಡಿರ್ತಾನೆ ನಾ ಹೇಳತ್ತಿದ್ದೆ ಅವ್ರಿಗೆ. ಅದು ಮದುವೆ ಡಿಸ್ಕಸ್ ಮಾಡತ್ತಿದ್ರು ಇಲ್ಲಿ. ಯಾಕಂದ್ರೆ ಅಜ್ಜನೂ ವಯಸ್ಸಾದವ್ರು ಅದಾರ ಮನ್ಯಾಗ. ಹಿಂಗಾಗಿ ಸ್ವಲ್ಪ ಮನ್ಯಾಗ ಹೆಣ್ಮಕ್ಳು ಅಡುಗೆ ಮಾಡೋರು ಇದ್ರೂ ಚಲೋ. ಅದನ್ನ ಹೇಳತ್ತಿದ್ರು ಅವನು. ಅಜ್ಜನ ಸಂಬಂಧ ಒಂದು ಸ್ವಲ್ಪ ನೋಡಿರಿ ಎಲ್ಲರೂ ನೀವು ಅದಂತ ಹೇಳತ್ತಿದ್ದ. ಇವನ್ ಕೆಲಸ ಕಾಲೇಜೊಳಗೆ ಪ್ಯೂನಾಗಿ ಕೆಲಸ ಮಾಡ್ತಾನೆ ರೀ. ಅದಷ್ಟೇ ಚಲೋ ಅದಾರ ಅವರೆಲ್ಲ. ಮದುವೆ ಮಾಡ್ಬೇಕಾಗಿದ್ರು ಒಂದು 2 ಸೀರೆ ಫೋಲ್ಡಿಂಗ್ ಇದ್ದವ್ರಿಗೆ ಒಂದೊಂದು ಸಾರಿ ಕಾಡ್ತಿರ್ತಾವೆ ರೀ ಫೋಲ್ಡಿಂಗ್ ಮಾಡೋಕೆ. ಯಾಕಂದ್ರೆ ಒಳಗೆ ಗೋಲ್ಡ್ ಅದು ಬೆರೆಸಿರ್ತಾವೆ, ಸಾರಿನ ಬೆರೆಸಿರ್ತೈತಿ. ಹಿಂಗಾಗಿ ಪ್ಲೇಟ್ ಮಾಡೋ ಟೈಮ್ದಾಗದು ಭಾಳ ಕಾಡ್ತಿರ್ತಾವೆ. ನೀರಿಗೆ ಅದು ಒಟ್ಟೆ ನಿಂದ್ರಕ್ಕೆ ಹೋಗಂಗಿಲ್ಲ, ಜರ್ಜರ್ ಬೀಳ್ತಿರ್ತಾವೆ. ಇವು ಸಾರಿ ಹಂಗಿಲ್ಲ ರೀ, ಒಟ್ಟ ಕಾಡಿಲ್ಲ. 2 ಸಾರಿ ಇದ್ರೆ 2 ಹಂಗದವು. ಭಾಳ ಚಂದ ಪ್ಲೇಟ್ ಕೂತಾರೆ. ನಾವು ಹೆಂಗೆ ಪ್ಲೇಟ್ ಮಾಡ್ತೀವಿ ಹಂಗೆ. ಮತ್ತು ಐರನ್ ಒಂದು ಭಾಳ ಇಂಪಾರ್ಟೆಂಟ್ ಆಕತ್ತೆ ರೀ. ಅದು ಲೈಟ್ ವೇಟ್ ಇಲ್ಲ ನಮ್ದು ಐರನ್. ನೋಡ್ತಿರ್ಬೋದು ನೀವು ಹೆಂಗೈತೆ ಅಂತ. ಲೈಟ್ ವೇಟ್ ಐರನ್ ಇದ್ರೆ ಇಸ್ತ್ರಿನೂ ಲಘು ಹಾಳಾಕತಿ. ಆಮ್ಯಾಗ ಫುಲ್ಲು ಕಾದು ಬಿಡ್ತೈತೆ ರೀ ಅದೊಮ್ಮೆ ಏನಾರ
ಮರತ್ತದು ಸೀರೆ ಮ್ಯಾಗ ಇಟ್ರೆ ಮುಗ್ದು ಹೋಯ್ತು ರೀ, ಸೀರೆ ಸುಟ್ಟು ಬಿಡ್ತೈತಿ. ಇದು ಹಂಗಿಲ್ಲ ರೀ, ಬೇಕಾದಷ್ಟು ಕಾದ್ರೂ ಸುಡಂಗಿಲ್ಲ ರೀ. ಲೈಟ್ ವೇಟ್ ಅಲ್ಲದು. ಇನ್ನು ನಮ್ಮ ಟೇಲರ್ ಅವರು ಒಂದು ವಾರ ಬರಂಗಿಲ್ಲ ರೀ, ಒಂದು ವಾರ ಆದ್ಮೇಲೆ ಬರ್ತಂತ ಹೇಳ್ಯಾರ. ಮತ್ತು ಬಂದು ಮತ್ತೊಂದು ವಾರ ಇಲ್ಲಿ ನಿಂತು ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಮ್ಮೆ ಶಟ್ಲ್ ಹಾಕೋಣಂತಂದು ಹೇಳ್ಯಾರ ರೀ. ನೋಡ್ಬೇಕು ರೀ ಏನೇನು ಹಾಕತ್ತಂತ. ನಾವು ಇರಲಿ ಸುಮ್ಮನೆ ಒಂದೊಂದಲ್ಲಿ ಇರೋಕ್ಕಿಂತ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ಥರ ಮಾಡಲಿ. ಆದರೂ ಈಗ ಆನ್ಲೈನ್ ಒಳಗೆ ಬ್ಲೌಸ್ ಡಿಸೈನ್ಸ್ ಒಂದು ಭಾಳ ಬಂದುಬಿಟ್ಟವ್ರೀಗ, ಹೊಸ ಡಿಸೈನ. ಹಿಂಗಾಗಿ ಹೊಸ ಟೈಪ್ ಒಂದು ಮಾಡಿದಂಗೆ ಆಕತಿ, ಎಲ್ಲ ಆಕತಿ ಒಂದಲ್ಲಿ ಇರೋದ್ರಿಂದ ಅದನ್ನ ಮಾಡ್ಕೊತ ಕುಂದ್ರೋದಾಕತ್ತೈತೆ ಅಂತ ಅಂದ್ಕೊಂಡೆ. ಇರಲಿ ಹೋಗಲಿ ಮುಂದಕ್ಕೆ ಹೋಗ್ಲಿ ಸ್ವಲ್ಪ ಚಲೋ ಆಗ್ಲತ್ತಂದು ನಾವು ಸುಮ್ಮನೆ ಅದೇವು ರೀ. ಏನಿಲ್ಲಂದ್ರೆ ಒಂದು 6-7 ವರ್ಷ ಆದ್ರೆ ನಾವು ಕೂಡಿದ್ದ ಮುಂಚೆ ಇದ್ದಿದ್ದಿಲ್ಲ ರೀ ಅವರಿಲ್ಲಿ. ಹಿಂಗನ ಈಗ ಹೆಂಗೆ ಹೋಗ್ಯಾರಲ್ರಿ ಹಿಂಗೆ ಹೊಲಿಗೆ ಕಲಿಯಾಕನ ಅಲ್ಲಿ ಇಲ್ಲಿದ್ರು ಅವರು. ಭಾಳ ತಂದಲ್ಲಿ ಕಲ್ತಾರೆ. ಮುಂಚೆ ಆದ್ರೆ ಬೆಂಗ್ಳೂರಾಗ ಮಾಡೇ ಬಂದಾರ ಅವರು. ಬೆಂಗಳೂರು, ದಾಸಗಾಂವ, ಒಂದಿಷ್ಟು ಊರು ಬಿಜಾಪುರ ಎಲ್ಲೆಲ್ಲೂ ಭಾಳ ಮಾಡ್ಯಾರ, ತೆರೆದಾಳ ಹೀಗೆಲ್ಲ ಭಾಳ ಕಡೆ ಕೆಲಸ ಮಾಡಿ ಭಾಳ ಪರ್ಫೆಕ್ಟಾಗಿ ಕಲ್ತಿದ್ರಿ ಅದನ್ನು ವರ್ಕ. ಆದರೂ ಈಗ ಮತ್ತು ಹೊಸ ಡಿಸೈನ್ಸ್ ಭಾಳ ಅದಾವು. ಹೀಗಾಗಿ ಎಲ್ಲ ಹೊಸ ಡಿಸೈನ್ಸ್ ಮಾಡೋದಾಯ್ತು, ಎಲ್ಲ ಆಯ್ತದಂದು ಹೋಗ್ಯಾರ ಈಗ. ಚಲೋ ಅನಿಸ್ತಲ್ಲ, ಅಲ್ಲೇ ಶಟ್ಲ್ ಆಗೋ ಪ್ಲ್ಯಾನು ಐತ್ರಿ. ನೋಡ್ಬೇಕು ರೀ ಏನೇನು ಆಕೈತಂತ. ಆಮೇಲೆ ಸಾರಿ ಪ್ಲೇಟಿಂಗ್ ಕಂಪ್ಲೀಟ್ ಆಯ್ತು ನೋಡ್ರಿ. ಇದು ನಮ್ಮ ಮನೆಯವ್ರು ನೋಡ್ರಿ ಇಸ್ತ್ರಿ ಹಾಕೊಂಡಾರು. ಸಿಟ್ಟು ಬಂದಿತ್ತು ರೀ, ಯಾಕೆ ನನಗೆ ಮೊದಲು ಯಾವುದೋ ತಡ್ಕೋ ಶಕ್ತಿ ಅಂದ್ರೆ ಹಂಗಿಲ್ಲ. ಸಿಟ್ಟು ಬಂದಿತ್ತು. ಸಿಟ್ಟು ಬಂದೇನು ಬೈದು ನೀವು ಹೋಗಿ ಬಿಟ್ರು ಅವ್ರನ್ನಿದ್ರಲ್ಲಿ. ಆಮ್ಯಾಗ ಅನಿಸ್ತು ಎಷ್ಟೋ ತನ್ನ ನಿತ್ಕ ಹಂಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರು. ಸುಮ್ಮನೆ ಬೇಗ ಕಳಿಸಿ ಅನಿಸ್ಬಿಡ್ತು. ಹೋಗಿಬಿಟ್ರು ಅವ್ರನ್ನಿದ್ರಲ್ಲೆಲ್ಲ. ಹೋಗಿ ಮನ್ಯಾಗ ಫೋನ್ ಹಿಡ್ಕೊತ ಹೋಗಿ ನಿಂತರು. ಬೈದಂದ್ರೆ ಏನು ಬೈದಿಲ್ಲ ರೀ ಅಲ್ಲಿ. ಮತ್ತು ಸುಮ್ಮನೆ ಎದಕ್ಕೆ ಕಾಡ್ತೀರಿ, ಎದಕ್ಕೆ ಜಮಾತಿರ್ತೀರಿ ಅದು ಬೈದ್ರಿ ನಾನು. ಆಮ್ಯಾಗ ಈಗ ನೋಡ್ರಿ ಅವ ನೋಡ್ರಿ ಕುಚ್ಚು ಕಟ್ಟೋದು ಸಿಂಪಲ್ ಐತ್ರಿ. 1 ತಾಸು 1.5 ತಾಸನ್ಯಾಗ ಕಟ್ಕೊಂಡ್ಬಿಟ್ಟೇನ್ರಿ ಅದನ್ನ ಕುಚ್ಚು ಕಟ್ಟೋದೇನು ಭಾಳ ಸಿಂಪಲ್ ಇತ್ತು. ಈಗ ಆ ಸಾಡಿ ಕಂಪ್ಲೀಟ್ ಆಗಿತ್ತು ರೀ. ಇದು ಮತ್ತೊಂದು ಸಾರಿ ನೋಡ್ರಿ ಮಸ್ತ್ ಅದಾವ್ರಿ. ಸೀರೆ ಪ್ಲೇಟಿಂಗ್ ಮಾತ್ರ ಬರೀ ಕುಂದಿರ್ತಾವೆ. ಒಂದೊಂದು ಸಾರಿ ಪ್ಲೇಟಿಂಗ್ ಅದು ಅಷ್ಟೇ ಸರಿ ಕುಂದ್ರಂಗಿಲ್ಲ ರೀ. ಲಘು ಎಷ್ಟು ನಾವು ಗುದ್ದಾಡೋದು ಸೀದಾ ತೀಡಿ ಕುಂದ್ರಸ್ತಂದ್ರೆ ಕುಂದ್ರಂಗಿಲ್ಲ. ಹಿಂಗೆ ಕುಂತು ಅಂದ್ರೆ ಅವ್ರು ಉಟ್ಕೊಳ್ಳೋರಿಗೂ ಭಾಳ ಈಜಿ, ಭಾಳ ಚಂದ ಕುಂದಿರ್ತಾವೆ. ಯಾವ ಟೆನ್ಷನ್ ಇರಂಗಿಲ್ಲ ನಮಗೆ. ಪ್ಲೇಟಿಂಗ್ ಮಾಡೋಳಗೂ ಇರಂಗಿಲ್ಲ, ಅವ್ರಿಗೂ ಇರಂಗಿಲ್ಲ. ಇವತ್ತಿರ್ಬೋದ್ರೆ ನಾವು ಎಷ್ಟು ಮಸ್ತ್ ಕೂತೈತಿ. ಇನ್ನು ಮುಂದೆ ಎದೆ ಭಾಗದ ಪ್ಲೇಟಿಂಗ್ ನೋಡ್ರಿ. ಇದು ಸೈಡ್ ರೀ ಒಂಚೂರು ತಾಡ್ಸಿ ಅದಾರ. ನಾನು ಒಂದು ಸ್ವಲ್ಪ ದೊಡ್ಡ ಇಟ್ಟೇನೆ ರೀ ಒಂದು ಸೈಡ್. ಇಲ್ಲಾಂದ್ರೆ ಇದಕ್ಕೆ ಸಣ್ಣ ಮಾಡ್ತೇನೆ ರೀ ಪ್ಲೇಟ. ಇದು ಅವ್ರು ಹೆಂಗಿರ್ತಾರೆ ಅದ್ರ ಮೇಲೆ ಡಿಫ್ರೆಂಟ್ ರೀ. ಒಂಚೂರು ದಪ್ಪಿದ್ರಂದ್ರೆ ಒಂದು ಸ್ವಲ್ಪ ದೊಡ್ಡ ಇಡ್ಬೇಕಾಗತ್ತೆ ಪ್ಲೇಟ, ಬುಡಕಿದ್ರಂದ್ರೆ ಸ್ವಲ್ಪ ಸಣ್ಣ ಇಡ್ಬೇಕಾಕತಿ. ಹೀಗಾಗಿ ಒಂಚೂರು ದೊಡ್ಡ ಇಟ್ಕೊಂಡೇನ್ರಿ ನಾ ಇಲ್ಲಿ. ಮತ್ತು ಮುಖ ಮುಚ್ಕೋತ ಬಂದು ನೋಡ್ರಿ ಇನ್ಕನ ಏನು ರೀ ಅವಂಗೆ ವಿಡಿಯೋ ಮಾಡತ್ತೀನಿಪ್ಪ ಅಂತಂದ. ಆದ್ರೂ ಮತ್ತೆ ಬಂದಾನ್ರಿ ಮುಖ ಮುಚ್ಕೋತಾನ ಆ ಕಡೆದ. ಈಗ ಟೈಮ 11 ಗಂಟೆ ಅದು ಆಗೈತೆ ರೀ, ರಾತ್ರಿ 11 ಗಂಟೆ. ಪ್ಲೇಟಿಂಗ್ ಆಗ್ಬೇಕಾರೆ ಒಂಚೂರು ಲೇಟ್ ಆದ್ರು. ಮೊದಲು ಅಂಗಡ್ಯಾಗ 8 ಗಂಟೆಗೆ ಅದು ಬಂದಿದ್ವಿ. ಆಮ್ಯಾಗ ಒಂದು ಸಾರಿ ಮುಗಿಸ್ಕೊಂಡು ಹೋಗಿ ಊಟ ಮಾಡಿ ಹುಡುಗರನ್ನ ಊಟ ಮಾಡಿಸಿ ಅವ್ರನ್ನೆಲ್ಲ ಮನಗಿಸಿ ನಮ್ಮ ಮನೆಯವ್ರಿಗೂ ಹಾಸಿಗೆ ಮಾಡಿಕೊಟ್ಟು ಮುಗಿಸ್ಕೊಂಡು 10:15ಗೆ ಅದು ಅಂಗಡ್ಯಾಗ ಬಂದಿದ್ವಿ ರೀ. 11:30ಗೆ ಮುಗೀತು ರೀ ಅದು. 11:30ಗೆ ಅದು ಮುಗಿಸ್ಕೊಂಡು ಆಮ್ಯಾಗ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋದ್ವಿ ನೋಡ್ರಿ. ಅಲ್ಲೇ ಮನೆಗೆ ಅಂಗಡಿಗೆ ಏನು ಭಾಳ ಡಿಫ್ರೆನ್ಸ್ ಇಲ್ಲ. ವಿಡಿಯೋದೊಳಗೆ ಗೊತ್ತಾಗ್ತಿರ್ಬೋದು ನಿಮಗೆ. ನಮ್ಮ ಚೈತು ಮುಂಜಾನೆ ಅಲ್ಲಿ ಕೂತಿದ್ರಲ್ರಿ, ಅದು ಅಂಗಡಿ ಈ ಸೈಡ್ನ ಮನೆ. ಒಟ್ಟು ನೋಡುವಂಥ ಗಾಡಿ ಅಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್ ರೀ.